ಓಂ ನಾರಾಯಣ. ಶ್ರೀ ಕ್ಷೇತ್ರ ಕೈವಾರದ ಗವಿ ಬಳಿಯ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಶ್ರೀ ಉದ್ಭವ ಯೋಗ ನರಸಿಂಹಸ್ವಾಮಿ ವೈಕುಂಠ ಯಾಗಶಾಲೆಯಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಅಂಗವಾಗಿ ಸದ್ಗುರು ಶ್ರೀ ಕೈವಾರ ತಾತಯ್ಯನವರು ರಚಿಸಿರುವ ಶ್ರೀರಾಮ ಭವತಾರಕ ಮಂತ್ರದ ಶ್ರೀರಾಮ ಕೋಟಿ ಜಪಯಜ್ಞವನ್ನು ಹಮ್ಮಿಕೊಳ್ಳಲಾಗಿತ್ತು. ಗವಿ ಯಾಗಶಾಲೆಯಲ್ಲಿರುವ ಶ್ರೀ ಗಣಪತಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಯೋಗ ನರಸಿಂಹಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಗ್ರಹಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಶ್ರೀಮತಿ ಉಷಮ್ಮ, ಶ್ರೀಮತಿ ದಾಕ್ಷಾಯಿಣಿರವರು ಪ್ರಾರ್ಥಿಸಿದರು. ಶಿಕ್ಷಕರಾದ ಶ್ರೀಯುತ ಶಂಕರ್ ರೆಡ್ಡಿರವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ರವರು ಆತ್ಮ ಬೋಧಾಮೃತ ಪ್ರವಚನವನ್ನು ನೀಡಿದರು. ಶ್ರೀರಾಮ ಕೋಟಿ ನಡೆಯುವ ಸ್ಥಳದಲ್ಲಿ ವೇದಿಕೆಯನ್ನು ಹಾಕಲಾಗಿತ್ತು. ಆ ವೇದಿಕೆಯಲ್ಲಿ ಶ್ರೀರಾಮರ, ಕೈವಾರ ತಾತಯ್ಯನವರ ಭಾವಚಿತ್ರಗಳನ್ನು ಹಾಗೂ ಶ್ರೀ ಸೀತಾರಾಮರ ವಿಗ್ರಹಗಳನ್ನು ಮಧ್ಯದಲ್ಲಿ ದೀಪಸ್ತಂಭವನ್ನು ಇಡಲಾಗಿತ್ತು. ಧರ್ಮಾಧಿಕಾರಿ ದಂಪತಿಗಳು ದೀಪವನ್ನು ಬೆಳಗುವುದರ ಮೂಲಕ ಶ್ರೀರಾಮ ಕೋಟಿ ಜಪಯಜ್ಞಕ್ಕೆ ಚಾಲನೆಯನ್ನು ನೀಡಿದರು. ಶ್ರೀ ಯೋಗಿ ನಾರಾಯಣ ಮಠದ ಉಪಾಧ್ಯಕ್ಷರಾದ ಶ್ರೀಯುತ J. ವಿಭಾಕರ್ ರೆಡ್ಡಿ, ಖಜಾಂಚಿಗಳಾದ ಶ್ರೀಯುತ RPM ಸತ್ಯನಾರಾಯಣ್, ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ಶ್ರೀಯುತ ವಾನರಾಶಿ ಬಾಲಕೃಷ್ಣ ಭಾಗವತರವರು ಭಾಗವಹಿಸಿದ್ದರು. ಶ್ರೀರಾಮ ಕೋಟಿ ಜಪಯಜ್ಞವನ್ನು ಅಖಂಡ 24 ಗಂಟೆಗಳ ಕಾಲ ನಿರಂತರವಾಗಿ ಸಮರ್ಪಿಸಲಾಯಿತು. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮಶ್ರೀ ನಾರಾಯಣ ಎಂಬ ಶ್ರೀರಾಮ ಭವತಾರಕ ಮಂತ್ರವನ್ನು ಪಠಿಸುತ್ತಾ, ತಾಳ ಹಾಕುತ್ತಾ, ಶ್ರೀರಾಮರ ವೇದಿಕೆಯ ಸುತ್ತಲೂ ಹೆಜ್ಜೆ ಹಾಕುತ್ತಾ ಭಕ್ತಿಯಿಂದ ಪಠಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ. ಆದಿಯಲ್ಲಿ ಎಷ್ಟೋ ಜನನವನ್ನು ಪಡೆದು ಮರಣವನ್ನು ಪಡೆದು ಅನೇಕ ಕರ್ಮಗಳನ್ನು ಹೊತ್ಕೊಂಡು ಬಂದಿರುತ್ತಾರೆ. ಆ ಕರ್ಮಗಳ ನಾಶ ಆಗಬೇಕಂದ್ರೆ ಈ ಸೃಷ್ಟಿಯಲ್ಲಿ ಯಾವ ಜೀವಿನೂ ಕರ್ಮಗಳನ್ನು ನಾಶ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಕರ್ಮಗಳನ್ನು ನಾಶ ಮಾಡ್ಕೋಬೇಕಂದ್ರೆ ಬುದ್ಧಿ ಇರಬೇಕು, ಒಳ್ಳೆಯ ಗುಣಗಳಿರಬೇಕು, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬುವ ಆಲೋಚನೆ ಮಾಡ್ತಕ್ಕಂತಹ ಒಂದು ಜೀವಿ ಮಾತ್ರ ಈ ಕರ್ಮಗಳನ್ನು ನಾಶ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಕೊಲಚಿನ ಭಕ್ತುಲಗೆಲ್ಲನು ಕೋರಿನ ಕೋರಿಗ ಅನ್ನಿಯು ಈಚುನು ನಾಟು ಶೂನ್ಯಮೂಲು ಮೀಠನು ತೃಣಮುಗ, ನಾಟು ಶೂನ್ಯಮೂಲು ಮೀಠನು ತೃಣಮುಗ, ಮುಖಂಡೇಶ್ವರು ಸತಿ ಕೊಲುವೈಯುನ್ನದಿ, ಮುಖಂಡೇಶ್ವರು ಸತಿ ಕೊಲುವೈಯುನ್ನದಿ, ಅಂಬನು ಚುಡರಮ್ಮ ಮನ ಜಗದಂಬನು ಚುಡರಮ್ಮ. ಈ ಹುಟ್ಟು ಸಾವುದಲ್ಲಿ ಹೋರಾಡ್ತಾ ಇರ್ತೇವೆ. ಹುಟ್ಟಂತೂ ಸತ್ಯ. ಗುರುಗಳು ಹುಟ್ಟದ ಮೇಲೆ
ಸಾವಂತೂ ನಮ್ಮ ಕೈನಲ್ಲಿದೆ. ಸಾವು ನಮ್ಮ ಕೈನಲ್ಲಿದೆ. ಆ ಸಾವನ್ನು ಏನಾದರೂ ನಾವು ದಾಟಬೇಕಾಗಿದ್ದರೆ ಗುರು ಮುಖೇನ ನಾವು ಹೋದರೆ ನಮಗೆ ಒಂದು ದಾರಿ ಸಿಗ್ತದೆ. ಅದರಿಂದಾಗಿ ನಾವು ಇವತ್ತಿನ ದಿವಸ ಗುರುಗಳತ್ತ ಬಂದಿದ್ದೇವೆ. ಈ ಒಂದು ದಾರಿಯಲ್ಲಿ ಏನಾದರೂ ನಮ್ಮ ಈ ಜೀವನ ಈಗಿನ ಬರುವಂಥ ಸಮಯದಲ್ಲೋ ಇನ್ನು ಮುಂದೆ 2, 3, 4, 5 ಜನ್ಮದ ಇದರಲ್ಲಿ ನಮಗೆ ಏನಾದರೂ ದಾರಿ ಸಿಗ್ತದೋ, ಕರ್ಮನ ನಾಶವನ್ನು ಮಾಡಿ ಪರಮಾತ್ಮನ ಒಂದು ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಪರಮಾತ್ಮನಲ್ಲಿ ಸೇರುವಂಥ ಒಂದು ದಾರಿ ನಮಗೆ ಸಿಗ್ತದೆಯೋ ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ನಾವು ಬಂದಿದ್ದೇವೆ, ಈ ದೃಷ್ಟಿಯಿಂದ ಬಂದಿದ್ದೇವೆ. ಭಾಗವತದಲ್ಲಿ ಹೇಳ್ತಾರೆ, ಅಪ್ಪ ಈ ಜನ್ಮ ಒಂದೇ ಅಂತ ತಿಳ್ಕೊಬೇಡ, ಎಷ್ಟೋ ಕಥೆಗಳಿದ್ದಾವೆ. ಭರತ ಮಹಾರಾಜನ ಕಥೆ ಇದೆ. ಭರತ ಮಹಾರಾಜ ಅಂಥ ಒಂದು ಧರ್ಮಿಷ್ಠ ಆದರೂ ಕೂಡ 3 ಜನ್ಮ ಆಯಿತು ಅವನಿಗೆ. ನಮಗೆ ಇನ್ನೆಷ್ಟು ಜನ್ಮ ಬೇಕು? ಆದರೆ ಏನು ಸತ್ಯ, ಗುರುಗಳು ನಮಗೆ ಅನುಗ್ರಹವನ್ನು ಪಡೆದ್ರೆ ನಮಗೆ ಆ ಒಂದು ದಾರಿ 1, 2 ಆಗ್ಬೋದು, 3 ಆಗ್ಬೋದು, 5 ಆಗ್ಬೋದು, 10 ಆಗ್ಬೋದು, ಅದು ಕೊನೆ ನಮಗೆ ಇದೆ. ಎಲ್ಲಿವರೆಗೂ ಗುರು ನಮ್ಮ ಅನುಗ್ರಹ ಸಿಗೋದಿಲ್ವೋ ಅಲ್ಲಿವರೆಗೂ ನಮಗೆ ಅಜ್ಞಾನದಲ್ಲಿ ಇರ್ತೇವೆ, ಹುಟ್ಟು ಸಾವನಲ್ಲಿ ಹೋರಾಡ್ತಾ ಇರ್ತೇವೆ ನಾವು. ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ
तनय देव राम श्री नारायण राम राम मुकुंद माधव राम सद्गुरु केशव राम दशरथ तनय देव राम श्री नारायण राम राम मुकुंद माधव राम सद्गुरु केशव राम दशरथ तनया देव राम श्री नारायण राम राम मुकुंद माधव राम सद्गुरु केशव राम दशरथ तनया